ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಮೈಕ್ ಟೈಸನ್ ಅವ್ರ ಕಷ್ಟಗಳ ಬಗ್ಗೆ. ಇವಾಗ ತಿಳ್ಕೊಳ್ಳೋಣ ಮೈಕ್ ಟೈಸನ್ ಅವರು ಯಾರನ್ನ ಮೀಟ್ ಮಾಡಿದ್ರು, ಯಾರು ಅವ್ರಿಗೆ ವರ್ಲ್ಡ್ ಚಾಂಪಿಯನ್ ಆಗೋಕೆ ರೀಸನ್. ಮೈಕ್ ಅವರು ಜುವೆನೈಲ್ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇರ್ತಾರೆ. ಸೊ ಅಲ್ಲಿ ಒಬ್ರು ಮೈಕ್ ಟೈಸನ್ ನ ನೋಟಿಸ್ ಮಾಡ್ತಾರೆ. ಸೊ ಅವರು ಮೈಕ್ ಟೈಸನ್ ನ ನೋಡ್ತಾ ಇದ್ದಂಗೆ ಮೈಕ್ ಟೈಸನ್ ಅವ್ರಿಗೆ ನ್ಯಾಚುರಲ್ ಪವರ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮೈಕ್ ನ ಫೇಮಸ್ ಟ್ರೈನರ್ ಕಸ್ಟಮಾಟೋ ಹತ್ರ ಕಳಿಸ್ತಾರೆ. ಕಸ್ಟಮಾಟೋ ಅವರು ಮೈಕ್ ನ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಅವ್ರಿಗೆ ಒಂದು ವಿಷಯ ಹೇಳ್ತಾರೆ, ಈ ಹುಡುಗ ಒಂದು ದಿನ ವರ್ಲ್ಡ್ ಚಾಂಪಿಯನ್ ಆಗೇ ಆಗ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಅವ್ರನ್ನ ಯಾರು ನಂಬಲಿಲ್ಲ. ಕಸ್ಟಮಾಟೋಗೆ ಮಾತ್ರ ಅವ್ರ ಮೇಲೆ ನಂಬಿಕೆ ಇತ್ತು. ಇವರು ಮೈಕ್ ಟೈಸನ್ ಅವ್ರಿಗೆ ಬಾಕ್ಸಿಂಗ್ ಅಷ್ಟೇ ಅಲ್ಲ ಕಲಿಸಿದ್ದು, ಡಿಸಿಪ್ಲಿನ್ ಆಗಿ ಯಾವ ಥರ ಇರಬೇಕು ಮತ್ತೆ ಲೈಫ್ ಲೆಸನ್ಸ್ ಕೂಡ ಕಲಿಸಿದ್ರು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರು. ಮೈಕ್ ಟೈಸನ್ ಅವರು ಪ್ರತಿದಿನ ಡೇಂಜರಸ್ ಬಾಕ್ಸರ್ ಆಗ್ತಾ ಹೋಗ್ತಾ ಇರ್ತಾರೆ ಮತ್ತೆ ಡೈಲಿ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಬೇರೆ ಹುಡುಗರೆಲ್ಲ ಮಲ್ಕೋತಾ ಇದ್ರೆ ಇವ್ರು ಮೈಕ್ ಟೈಸನ್ ಮಾತ್ರ ಬಿಡ್ದಂಗೆ ಟ್ರೈನ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರ ಸ್ಪೀಡು ಪವರು ನೋಡಿ ಎಲ್ಲರೂ ಶಾಕ್ ಆಗ್ತಾ ಇರ್ತಾರೆ, ಆ ತರ ಸ್ಪೀಡ್ ಪಂಚಿಂಗ್ ಪವರ್ ಇರುತ್ತೆ ಅಂತ. ಪ್ರೊಫೆಷನಲ್ಗೆ ಮೈಕ್ ಟೈಸನ್ ಬರ್ತಾ ಇದ್ದಂಗೆ ದೊಡ್ಡ ದೊಡ್ಡ ಅಪೋನೆಂಟ್ಸ್ ನ ಎಲ್ಲಾರನ್ನೂ ಡೆಸ್ಟ್ರಾಯ್ ಮಾಡಾಕ್ತಾ ಇದ್ರು. ಅವರು ಬಾಕ್ಸಿಂಗ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ರು ಜಸ್ಟ್ ಏಜ್ 20. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಪಾರ್ಟ್ 3 ವಿಡಿಯೋದಲ್ಲಿ ಜಸ್ಟ್ 20 ಏಜ್ಗೆ ಯಂಗೆಸ್ಟ್ ಚಾಂಪಿಯನ್ ಯಾವ ತರ ಆದ್ರು ಅಂತ. ಇದೇ ತರ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಫಾಲೋ ಮಾಡ್ಕೊಳ್ಳಿ ಈ ಕರ್ನಾಟಕ ಬಾಕ್ಸರ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್, ಟೇಕ್ ಕೇರ್.